ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶ್ವೇತಾಸ್ ಬ್ಲಾಗ್. ಇವತ್ತು ನಾನು ನಿಮ್ಮೆಲ್ಲರಿಗೂ ಬಸ್ಸಾರು ಹೇಗೆ ಮಾಡೋದು, ಅದು ನುಗ್ಗೆ ಸೊಪ್ಪನ್ನ ಬಳಸ್ಕೊಂಡು, ಇನ್ನು ಪಾಲಕ್ ಹಾಗೆ ಕ್ಯಾಪ್ಸಿಕಮ್ ರೈಸ್ನ ಯಾವ ರೀತಿ ಮಿಲಿಟ್ಸ್ನ ಬಳಸ್ಕೊಂಡು ಡಿಫ್ರೆಂಟಾಗಿ ಯಮ್ಮಿಯಾಗಿ ಪ್ರಿಪೇರ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ನನ್ನ ಕೆಲಸನ ಶುರು ಮಾಡ್ತಾ ಇದ್ದೀನಿ. ಬನ್ನಿ, ಮೊದಲು ನಾನಿಲ್ಲಿ ಪಾಲಕ್ ಹಾಗೆ ಕ್ಯಾಪ್ಸಿಕಮ್ ರೈಸ್ ಮಾಡೋದಕ್ಕೆ ಪಾಲಕ್ ಮತ್ತು ಕ್ಯಾಪ್ಸಿಕಮ್ನ ಇಲ್ಲಿ ರೆಡಿ ಮಾಡ್ಕೋತಾ ಇದ್ದೀನಿ. ನೆನ್ನೆನೇ ಸೊಪ್ಪು ತಂದಿದ್ದೆ, ಅದರಲ್ಲಿ ನೀರೆಲ್ಲ ಚುಮುಕ್ಸಿರ್ತಾರಲ್ವ, ಫ್ರಿಜ್ಜಿಗೆ ಇಡಲ್ಲ, ಹಾಗೆ ಸೋಸ್ಬಿಟ್ಟು ಹೊರಗಡೆನೆ ಒಂದು ಟವಲ್ಗೆ ಸುತ್ತಿಟ್ಕೊಂಡಿರ್ತೀನಿ. ಜೊತೆಗೆ ನಾನು ಸೈಡಲ್ಲೂ ಕೂಡ ನುಗ್ಗೆ ಸೊಪ್ಪಿನ ಸಾರು ಮಾಡೋದಕ್ಕೆ ನುಗ್ಗೆಕಾಯಿ ಸೊಪ್ಪನ್ನು ಕೂಡ ನೀಟಾಗಿ ತರ್ದ್ಬಿಟ್ಟು ಅದನ್ನು ಕೂಡ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹೊರಗೆ ನಾವು ತರೋ ಸೊಪ್ಪನ್ನ ಸ್ವಲ್ಪ ಹುಣಸೆಹಣ್ಣು ನೀರಲ್ಲಿ ನೆನೆ ಹಾಕಿದ್ರೆ ಅದಕ್ಕೆ ಹಾಕಿರುವಂಥ ಔಷಧಿ ಇರ್ಬೋದು, ಹುಳ ಬರುತ್ತೆ ಅಂತ ಹೇಳಿ ಔಷಧಿ ಹಾಕಿರ್ತಾರಲ್ವ, ಅದೆಲ್ಲದು ಕೂಡ ಹೋಗುತ್ತೆ ಅಂತ ಹುಣಸೆಹಣ್ಣಲ್ಲಿ ನೆನೆ ಹಾಕಿದ್ದೀನಿ. ಇನ್ನು ನುಗ್ಗೆ ಸೊಪ್ಪಂತೂ ಊರಿಂದ ತೊಗೊಂಡು ಬಂದಿರೋದ್ರಿಂದ ಅದನ್ನು ಹಾಗೆ ನಾನು ಬರೀ ನೀರಲ್ಲಿ ಒಂದು 3 ಸತಿ ತೊಳೆದಿದ್ದೀನಿ. ಇದೆಲ್ಲ ಮಾಡೋಷ್ಟರೊಳಗೆ ಒಂದು ಕಡೆ ನಾನು ಸಾರು ಮಾಡೋದಕ್ಕೆ ನೀರನ್ನ ಇಟ್ಕೊಂಡಿದ್ದೀನಿ, ಹಾಗೆ ಅನ್ನ ಮಾಡೋದಕ್ಕೆ ಕೂಡ ಒಂದು ಮಡಿಕೆಯಲ್ಲಿ ಮಿಲಿಟ್ಸ್ನ ಇಟ್ಕೊಂಡು ಇನ್ನೊಂದು ಕಡೆ ಕಷಾಯನೂ ಕೂಡ ಕಾಯಿಸ್ಕೊತಿದ್ದೀನಿ. ಈಗ ಒಂದು ಪಾತ್ರೆಗೆ ನೀರನ್ನ ಹಾಕಿಟ್ಟಿದ್ದೆ ಅಲ್ವಾ, ಅದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿ ಸ್ವಲ್ಪ ಮೊಳಕೆ ಕಟ್ಟಿರುವಂಥ ಹೆಸರು ಕಾಳನ್ನ ಹಾಕಿ ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ. ಅಷ್ಟರೊಳಗೆ ನಾನು ತರಕಾರಿ ಈರುಳ್ಳಿ ಎಲ್ಲ ಏನು ಎತ್ತಿಟ್ಕೊಂಡಿದ್ದೆ ಅಲ್ವಾ ಅಡುಗೆಗೆ, ಅದನ್ನೆಲ್ಲ ಕೂಡ ನಾನು ನೆಲದ ಮೇಲೆ ಕೂತ್ಕೊಂಡು ಹೆಚ್ಕೋತೀನಿ. ಅಡುಗೆ ಮನೆಯಲ್ಲಿ ನಿಂತ್ಕೊಂಡು ಹೆಚ್ಚೋದಿಲ್ಲ, ಸೊ ಹೆಚ್ಚುತ್ತಾನೆ. ಹಾಗೆಯೇ ಇಲ್ಲಿ ಸ್ವಲ್ಪ ಕಾಳು ಹಸಿ ಇರೋದ್ರಿಂದ ಬೇಗ ಬೇಯುತ್ತೆ ಅಲ್ವಾ, ಆ ಕಾರಣಕ್ಕೆ ಸೊಪ್ಪನ್ನು ಕೂಡ ಹಾಕಿ ಈ ರೀತಿ ಲಿಡ್ನ ಮುಚ್ಚಿಬಿಟ್ಟು ಮತ್ತೆ ಹೆಚ್ಚೋದಕ್ಕೆ ಹೋದೆ. ಹೆಚ್ಚಿದ ನಂತರ ಮತ್ತೆ ನಾನು ಅಡುಗೆ ಮನೆಗೆ ಬಂದು ಇದನ್ನು ಸಾಂಬಾರು ಏನು ಮಾಡ್ತಿದ್ದೆ ಅದನ್ನು ಮಧ್ಯದ ಒಲೆಗೆ ಇಟ್ಬಿಟ್ಟು ಈ ಕಡೆ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ಮೊದಲು ಈ ರೈಸ್ ಮಾಡ್ತಾ ಇದ್ದೀನಲ್ವ ತಿಂಡಿಗೆ, ಪಾಲಕ್ ಹಾಗೆ ಕ್ಯಾಪ್ಸಿಕಮ್ ರೈಸ್, ಅದಕ್ಕೆ ಸ್ವಲ್ಪ ಪಾಲಕ್ನ ಫ್ರೈ ಮಾಡಿಕೊಂಡು ಮಸಾಲಾನ ಕೂಡ ರುಬ್ಕೋಬೇಕು. ನೋಡ್ಬೋದು ಮಿಲಿಟ್ಸ್ ಅಂತೂ ರೆಡಿ ಆಯಿತು, ಮಧ್ಯದಲ್ಲಿ ಸಾರು ಕೂಡ ಕುದೀತಿದೆ. ಸೊ ಮಿಲಿಟ್ಸ್ ರೆಡಿ ಆಯಿತು, ಇದನ್ನು ಕೂಡ ಆಫ್ ಮಾಡ್ಕೊಂಡಿದ್ದೀನಿ. ಸಾರು ಮಳ್ಳಿದ ನಂತರ ಸೈಡಿಗೆ ಎತ್ತಿಟ್ಕೊಳ್ಳೋಣ ಅಂತ. ಇನ್ನು ಮಿಲಿಟ್ಸ್ನ ಸೈಡಿಗೆ ಎತ್ತಿಟ್ಬಿಟ್ಟು ಸಾಂಬಾರನ್ನ ಆ ಕಡೆ ಒಲೆಗಿಟ್ಟು ಇನ್ನು ಮಧ್ಯದಕ್ಕೆ ಇನ್ನೊಂದು ಬಾಣಲಿನ ಇಟ್ಕೊತಾ ಇದ್ದೀನಿ. ಯಾಕಂದರೆ ಇವತ್ತು ಬಸ್ಸಾರು ಮಾಡೋದಕ್ಕೆ ನಾನು ಮಸಾಲನೂ ಕೂಡ ಫ್ರೈ ಮಾಡ್ಕೋಬೇಕು, ಹಾಗೆ ಒಂದೇ ಮಿಕ್ಸಿ ಜಾರ್ನ ಬಳಸ್ಕೊಂಡು ಪಾಲಕ್ ರೈಸ್ಗೂ ಹಾಗೆ ಸಾಂಬಾರಿಗೂ ಕೂಡ ಮಸಾಲಾನ ರುಬ್ಕೋಬೋದು ಅಂತ. ಈಗ ಒಂದು ಬಾಣಲಿಗೆ ಪಾಲಕ್ ಕ್ಯಾಪ್ಸಿಕಮ್ ರೈಸಿಗೆ ಫಸ್ಟು ಫ್ರೈ ಮಾಡ್ಕೋತಾ ಇದ್ದೀನಿ. ಒಂದು ಬಾಣಲಿಗೆ 1 ಸ್ಪೂನ್ ಆಗೋಷ್ಟು ಸಾಸಿವೆ ಎಣ್ಣೆನ ಹಾಕಿ, ಅರ್ಧ ಸ್ಪೂನ್ ಆಗೋಷ್ಟು ಕಡಲೆಬೇಳೆ, ಅರ್ಧ ಸ್ಪೂನ್ ಆಗೋಷ್ಟು ಉದ್ದಿನಬೇಳೆನ ಹಾಕಿ, ಒಂದು ಕಂಪ್ಲೀಟ್ ಬೆಳ್ಳುಳ್ಳಿನ ನೀಟಾಗಿ ಸಿಪ್ಪೆ ತೆಗೆದು ಎಸ್ಲನ್ನ ಹಾಕಿದ್ದೀನಿ. 5 ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಒಂದು ಅರ್ಧ ಹಿಡಿ ಆಗೋಷ್ಟು ಗೋಡಂಬಿನ ಹಾಕ್ಕೊಂಡು ಇದಕ್ಕೆ ಒಂದು ಈರುಳ್ಳಿನ ದಪ್ಪದಾಗಿ ಹೆಚ್ಚಿಟ್ಕೊಂಡಿರುವಂಥದ್ದನ್ನ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಗೋಡಂಬಿನ ಹಾಕ್ಕೊಂಡ್ರೆ ಒಂದು ಒಳ್ಳೆ ಟೆಕ್ಸ್ಚರ್ ಸಿಗುತ್ತೆ, ಆ ಕಾರಣಕ್ಕೆ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋ ಅಷ್ಟರೊಳಗೆ ಆ ಕಡೆ ಬಾಣಲಿನೂ ಕೂಡ ರೆಡಿಯಾಗಿತ್ತು ಕಾದು. ಅದಕ್ಕೂ ಕೂಡ 1 ಸ್ಪೂನ್ ಆಗೋಷ್ಟು ಎಣ್ಣೆ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿನ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ ಬಸ್ಸಾರಿಗೆ. ಇನ್ನು ಈ ಕಡೆ ಈರುಳ್ಳಿ ನೀಟಾಗಿ ಫ್ರೈ ಆಗಿತ್ತು, ಇದಕ್ಕೆ ಅರ್ಧ ಟೊಮೆಟೊನ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಇನ್ನು ಅರ್ಧ ಟೊಮೆಟೊನ ನಾನು ಡೈರೆಕ್ಟಾಗಿ ಬ್ರೇಕ್ಫಾಸ್ಟ್ ಮಾಡ್ತೀನಲ್ವ ತಿಂಡಿ, ಆವಾಗ ಫ್ರೈ ಮಾಡ್ಕೋತೀನಿ. ಸೊ ಟೊಮೆಟೊ ನೀಟಾಗಿ ನೀರು ಬಿಟ್ಕೋಬೇಕು, ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ನಂತರ ನಾನು ಇದಕ್ಕೆ ಪಾಲಕ್ ತೊಳೆದಿಟ್ಕೊಂಡಿದ್ದೆ ಅಲ್ವಾ, ಅದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಯಾವುದೇ ಥರ ನೀರನ್ನ ಬಳಸ್ತಾ ಇಲ್ಲ. ಪಾಲಕ್ ಪನ್ನೀರ್ ಇರ್ಬೋದು, ಪಾಲಕ್ ರೈಸ್ ಇರ್ಬೋದು, ಈ ರೀತಿ ಕ್ಯಾಪ್ಸಿಕಮ್ ಪಾಲಕ್ ರೈಸ್ನ ಮಾಡಬೇಕಾದ್ರೆ ಪಾಲಕ್ನ ಒಬ್ಬೊಬ್ರು ಏನು ಮಾಡ್ತಾರೆ, ಬಿಸಿ ನೀರಲ್ಲಿ ತೊಳೆದು ಮತ್ತೆ ಅದು ತಣ್ಣಗಾಗೋದಕ್ಕೆ ಕೋಲ್ಡ್ ವಾಟರ್ಗೆ ಇಡ್ತಾರೆ, ಕಲರ್ ಚೆನ್ನಾಗಿ ಬರಲಿ ಅಂತ. ಆದರೆ ನಾನಿಲ್ಲಿ ಯಾವುದೇ ರೀತಿಯಲ್ಲಿ ಯಾವುದೇ ಪ್ರಾಸೆಸ್ ಮಾಡಲ್ಲ, ಜಸ್ಟ್ ಒಗ್ಗರಣೆಯಲ್ಲಿ ಬೇಯಿಸ್ಕೊತೀನಿ. ಕಲರ್ ಅಂತೂ ಪರ್ಫೆಕ್ಟಾಗಿ ಬರುತ್ತೆ, ಅಷ್ಟು ಅದ್ಭುತವಾಗಿ ಬರುತ್ತೆ, ನೀವು ಬೇಕಾದರೆ ನೋಡ್ಬೋದು. ಲಾಸ್ಟ್ ಒಂದು ವಿಡಿಯೋದಲ್ಲೂ ಕೂಡ ನಾನು ಪಾಲಕ್ ರೈಸ್ ಹಾಗೆ ಪಾಲಕ್ ಪನ್ನೀರ್ ಹೇಗೆ ಮಾಡೋದಂತನೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ನೋಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಹೋಗಿ ಚೆಕ್ ಮಾಡಿ, ನೀವು ನೋಡಿ ತಿಳ್ಕೊಬೋದು. ಈಗ ನಾನು ಪಾಲಕ್ನು ಕೂಡ ಬರೀ ಸೊಪ್ಪನ್ನ ಹಾಕಿಲ್ಲ, ಇಲ್ಲಿ ಕಂಪ್ಲೀಟ್ ಕಡ್ಡಿ ಫುಲ್ಲು ಕೂಡ ಹಾಕಿದ್ದೀನಿ. ಯೂಶ್ವಲಿ ಸೊಪ್ಪಿಗಿಂತ ಆ ಕಡ್ಡಿ ಅಥವಾ ಬೇರಲ್ಲೇ ತುಂಬ ಒಳ್ಳೆಯ ಅಂಶ ಇರುತ್ತೆ, ಆ ಕಾರಣಕ್ಕೆ ನಾನಿಲ್ಲಿ ಬರೀ ಸೊಪ್ಪನ್ನ ಹಾಕಿಲ್ಲ, ಕಂಪ್ಲೀಟ್ ಆ ಕಡ್ಡಿನೂ ಸೇರಿಸಿ ಹಾಕಿದ್ದೀನಿ. ಪಾಲಕ್ ನೀಟಾಗಿ ಬೇಯೋಷ್ಟರೊಳಗೆ ಆ ಕಡೆ ಸಾಂಬಾರಿಗೆ ಅಂತ ಹಾಕ್ತಿರುವಂಥ ಒಗ್ಗರಣೆನೂ ಕೂಡ ರೆಡಿಯಾಗಿತ್ತು. ಅದಕ್ಕೂ ಕೂಡ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಜೀರಿಗೆ, ಕಾಯಿ ಇಷ್ಟನ್ನು ಹಾಕಿ ಫ್ರೈ ಮಾಡಿ ಸ್ಟವ್ನ ಆಫ್ ಮಾಡಿದ್ದೀನಿ. ಇನ್ನು ಈ ಕಡೆ ಪಾಲಕ್ಕು ಕಂಪ್ಲೀಟಾಗಿ ಬೆಂದಿತ್ತು, ಇದಕ್ಕೆ ಒಂದೇ 1 ಸ್ಪೂನ್ ಆಗೋಷ್ಟು
ತೆಂಗಿನ ತುರಿನ ಹಾಕೊಳ್ತಿದ್ದೀನಿ. ಈ ರೀತಿ ಹಾಕಿದ ಮೇಲೆ ಸ್ಟವ್ನ ಆಫ್ ಮಾಡಿಬಿಟ್ಟು ನಾನು ಮಿಕ್ಸಿ ಜಾರಿಗೆ ಎತ್ತಿಟ್ಕೋತಾ ಇದ್ದೀನಿ. ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿನ ಮಾಡ್ಕೋತೀನಿ. ತಣ್ಣಗಾಗಲಿ ಅಂತ ಮತ್ತೆ ಇನ್ನೊಂದು ತಟ್ಟೆಗೆ ಎತ್ತಿಟ್ರೆ ಮತ್ತೆ ತಟ್ಟೆ ತೊಳೆಯೋಕ್ಕೆ ಜಾಸ್ತಿ ಆಗುತ್ತೆ ಅಂತ ಡೈರೆಕ್ಟ್ ಮಿಕ್ಸಿ ಜಾರಿಗೆ ಎತ್ತಿಟ್ಕೊಂಡಿದ್ದೀನಿ. ಈಗ ನಾನು ರೈಸ್ ಮಾಡೋದಕ್ಕೆ ಅಂದರೆ ಆಲ್ರೆಡಿ ಅನ್ನ ಮಿಲಿಟ್ಸ್ನ ಬೇಯಿಸಿಟ್ಟಿದ್ದೀನಿ. ಇಲ್ಲಿ ನಾನು ಒಗ್ಗರಣೆನ ಹಾಕೊಳ್ತಿದ್ದೀನಿ. ಅದೇ ಬಾಣಲಿಗೆ ನಾನು ಮತ್ತೆ 1 ಸ್ಪೂನ್ ಆಗೋಷ್ಟು ಸಾಸಿವೆ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದಿದ ನಂತರ ಇದಕ್ಕೆ ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ, ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆನ ಹಾಕ್ಕೊಂಡು ಸಿಡಿಸ್ಕೊತಾ ಇದ್ದೀನಿ. ನಂತರ ಮೀಡಿಯಮ್ ಸೈಜಲ್ಲಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನಾವು ಆಲ್ರೆಡಿ ರುಬ್ಬೋದಕ್ಕೂ ಹಾಕ್ಕೊಂಡಿದ್ದೀವಿ. ಇಲ್ಲಿ ನಾನು ಒಂದನ್ನ ಹಾಕ್ಕೋತಿದ್ದೀನಿ, ಅಂದರೆ ಒಂದು ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಕ್ಯಾಪ್ಸಿಕಮ್ನ ಹೆಚ್ಚಿ ಹಾಕೋತಾ ಇದ್ದೀನಿ. ಮೀಡಿಯಮ್ ಸೈಜಲ್ಲಿ ಹಾಕೋತಿದ್ದೀನಿ. ನೀವು ಮಿಲ್ಲಿಟ್ಸ್ ಬದಲಾಗಿ ವೈಟ್ ರೈಸ್ನ ಬಳಸ್ತಿದ್ದೀರಾ ಅಂದರೆ ಕ್ಯಾಪ್ಸಿಕಮ್ನ ಇನ್ನೂ ಸ್ವಲ್ಪ ದಪ್ಪ ಹೆಚ್ಚಿ, ನಿಮಗೆ ಪದೇ ಪದೇ ಅಲ್ಲಲ್ಲೇ ಸಿಗಬೇಕು ಅಂದರೆ. ಇಲ್ಲಾಂದರೆ ಈ ರೀತಿ ಸಣ್ಣದಾಗಿ ಹೆಚ್ಚಿ. ಮಿಲ್ಲಿಟ್ಸು ತುಂಬ ಸಣ್ಣ ಇರೋದ್ರಿಂದ ನಾನು ಅದ್ರ ತಕ್ಕಂತೆ ಸೈಜಲ್ಲಿ ಹೆಚ್ಚಿದ್ದೀನಿ. ಇವಾಗ ಮಿಕ್ಕಿದಂಥ ಅರ್ಧ ಟೊಮೆಟೊನೂ ಕೂಡ ಸಣ್ಣದಾಗಿ ಹೆಚ್ಚಿ ನೀಟಾಗಿ ಈ ರೀತಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಟೊಮೆಟೊ ಹಾಗೆ ಕ್ಯಾಪ್ಸಿಕಮ್ ಎರಡೂ ಕೂಡ ನೀರೊಡೆದು ನೀಟಾಗಿ ಫ್ರೈ ಆಗುತ್ತೆ. ಆಲ್ಮೋಸ್ಟ್ ಮುಕ್ಕಾಲು ಭಾಗ ಕ್ಯಾಪ್ಸಿಕಮ್ ಇಲ್ಲೇ ಬೆಂದೋಗಿರುತ್ತೆ. ಟೊಮೆಟೊ ಹಾಗೆ ಈರುಳ್ಳಿ ಕಂಪ್ಲೀಟಾಗಿ ಬೆಂದಿರುತ್ತೆ. ಇನ್ನು ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಚಿಟಿಕೆಯಷ್ಟು ಇಂಗನ್ನ ಹಾಕಿದ್ದೀನಿ. ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಂಡು ನೀಟಾಗಿ ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅರಿಶಿನ ನೀವು ಬೇಕಿದ್ರೆ ಅನ್ನ ಮಾಡಬೇಕಾದ್ರೂ ಹಾಕ್ಬೋದು. ಇವತ್ತು ನಾನು ಸಾಂಬಾರಿಗೆ ತಕ್ಕಂತೆ ಅನ್ನ ಹಾಗೆ ಇದಕ್ಕೂ ಕೂಡ ಹಾಕೋದಕ್ಕೆ ಅನ್ನ ಮಾಡಿರೋದ್ರಿಂದ ನಾನು ಸಪ್ರೇಟಾಗಿ ನಾರ್ಮಲ್ ರೈಸ್ ಬೇಯಿಸೋ ಥರನೇ ಬೇಯಿಸಿಟ್ಕೊಂಡಿದ್ದೀನಿ. ನೀವೇನಾದರೂ ವೈಟ್ ರೈಸ್ನ ಬಳಸ್ತಿದ್ದೀರಾ ಅಂದರೆ ಡೈರೆಕ್ಟ್ ಈ ಥರ ಎಲ್ಲ ಮಾಡಿ ಕುಕ್ಕರಲ್ಲಿ ಹಾಗೆ ರೈಸ್ನ ಹಾಕಿ ಕೂಗಿಸ್ಕೊಳ್ಬೋದು. ಇಲ್ಲಾಂದರೆ ರೈಸ್ನ ಫಸ್ಟ್ ಕುಕ್ಕರಲ್ಲಿ ಕೂಗಿಸ್ಕೊಂಡು ಈ ರೀತಿಯೂ ಕೂಡ ಒಗ್ಗರಣೆನ ಮಾಡ್ಬೋದು. ಈಗ ನಾನು ಮಿಕ್ಸಿ ಜಾರಿಗೆ ರುಬ್ಬೋದಕ್ಕೆ ಅಂತ ಎಲ್ಲ ಒಗ್ಗರಣೆ ಹಾಕಿ ಎತ್ತಿಟ್ಕೊಂಡಿದ್ದೆ ಅಲ್ವಾ, ಅದು ಕೂಡ ತಣ್ಣಗಾಗಿತ್ತು. ನುಣ್ಣದಾಗಿ ಫುಲ್ ಕಂಪ್ಲೀಟಾಗಿ ಸಣ್ಣದಾಗಿ ರುಬ್ಕೊಂಡು ಈ ರೀತಿ ನಾನು ಬಾಣಲಿಗೆ ಹಾಕೋತಿದ್ದೀನಿ. ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಕೂಡ ಹಾಕಿ ಅಲ್ಲೂ ಕೂಡ ಸ್ವಲ್ಪ ಉಳ್ಕೊಂಡಿರುತ್ತೆ ಅಲ್ವಾ ಮಸಾಲ, ಅದನ್ನು ಕೂಡ ನೀರನ್ನ ಹಾಕಿಬಿಟ್ಟು ನಾನು ಮತ್ತೆ ಬಾಣಲಿಗೆ ಆ ನೀರನ್ನ ಬಳಸ್ಕೊಂಡಿದ್ದೀನಿ. ಇವಾಗ ಇದು ನೀಟಾಗಿ ಕೈಯಾಡಬೇಕು, ಹಾಗೆ ಕ್ಯಾಪ್ಸಿಕಮ್ ಟೊಮೆಟೊ ಎಲ್ಲ ಅಬ್ಸರ್ವ್ ಮಾಡಬೇಕು, ಆವಾಗ ತುಂಬ ಟೇಸ್ಟಿಯಾಗಿರುತ್ತೆ. ಇನ್ನು ಇನ್ನೊಂದು ಬಾಣಲಿಯಲ್ಲಿ ನಾನು ಬಸ್ಸಾರಿಗೆ ಅಂತ ಒಗ್ಗರಣೆ ಮಾಡಿಟ್ಟಿದ್ದೆ ಅಲ್ವಾ, ಅದು ಕೂಡ ತಣ್ಣಗಾಗಿತ್ತು. ಇನ್ನು ಈ ಕಡೆ ಮಿಕ್ಸಿ ಜಾರು ಕೂಡ ಒಂದು ಕೆಲಸ ಮುಗಿಸಿತ್ತಲ್ಲ. ಸೊ ಇವಾಗ ನಾನು ಈ ಮಸಾಲಾನ ಕೂಡ ಇದೇ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ನಾನು 2-3 ರೀತಿಯ ಮಸಾಲಾನ ರುಬ್ತಿದ್ದೀನಿ. ಅಂದರೆ ಮಿಕ್ಸಿ ಜಾರ್ನ ಒಂದು ಸತಿ ತೊಳ್ಕೊತೀನಿ ಹೊರತು ಮತ್ತೆ ಬೆಳಿಗ್ಗೆ ಎಲ್ಲ ತೊಳ್ಕೊಳ್ಳಲ್ಲ. ಸೊ ಇವಾಗ ನಾನು ಹುರಿದಿಟ್ಕೊಂಡಿರುವಂಥ ಮಸಾಲ ಜೊತೆಗೆ ಬೇಯಿಸಿಟ್ಕೊಂಡಿರುವಂಥ ಮೊಳಕೆ ಕಟ್ಟಿರುವಂಥ ಹೆಸರು ಕಾಳು ಹಾಗೆ ನುಗ್ಗೆ ಸೊಪ್ಪನ್ನ ಒಂದು ಅರ್ಧ ಸೌಟ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಜೊತೆಗೆ ನಾನು ಅರ್ಧ ಹೋಳು ನಿಂಬೆಹಣ್ಣು ಎಷ್ಟು ಗಾತ್ರದಲ್ಲಿರುತ್ತೆ ಅದ್ರ ತಕ್ಕಂತೆ ನಾನು ಹುಣಸೆಹಣ್ಣ ಹಾಕ್ಕೊಂಡು ನುಣ್ಣದಾಗಿ ರುಬ್ಕೊತೀನಿ. ಸೊ ರುಬ್ಕೊಳ್ಳೋ ಅಷ್ಟರೊಳಗೆ ಈ ಕಡೆ ರೈಸ್ ಬಾತ್ಗೂ ಕೂಡ ಇಟ್ಕೊಂಡಿದ್ದಲ್ವ, ಅದು ಕೂಡ ಫ್ರೈ ಆಗ್ತಾಯಿತ್ತು. ಅದನ್ನು ಕೂಡ ಕೈಯಾಡಿಕೊಂಡೆ ನಾನು ರುಬ್ಕೋತಾ ಇದ್ದೀನಿ. ಪದೇ ಪದೇ ಕೈಯಾಡಿಲ್ಲ ಅಂದರೆ ಒತ್ತೋಗ್ಬಿಡತ್ತೆ ಅಂತ. ಇನ್ನು ಮಿಕ್ಸಿಯಲ್ಲಿ ರುಬ್ಬಿದಾಯಿತು, ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ನಾನು ಆವಾಗಲೇ ಮಡಿಕೆಯಲ್ಲಿ ಮಿಲಿಟ್ಸ್ನ ಬೇಯಿಸಿಟ್ಕೊಂಡ್ಬಿಟ್ಟಿದ್ದೆ. ನೀವು ಈ ರೀತಿ ಸಪ್ರೇಟಾಗಿ ಬೇಯಿಸಿಟ್ಕೊಂಡ್ಬಿಟ್ರೆ ಮಧ್ಯಾಹ್ನ ಸಾಂಬಾರಿಗೆ ಅನ್ನನೂ ಕೂಡ ಆಗುತ್ತೆ, ಹಾಗೆ ಸ್ವಲ್ಪ ಈ ಒಂದು ಬಾತ್ಗೂ ಕೂಡ ಹಾಕ್ಕೊಳ್ಬೋದು. ಆ ಕಾರಣಕ್ಕೆ 2 ಹೊತ್ತಿಗೆ ಅಂತ ಸ್ವಲ್ಪ ಜಾಸ್ತಿನೇ ಮಿಲಿಟ್ಸ್ನ ಬೇಯಿಸಿಟ್ಕೊಂಡಿದ್ದೀನಿ. ಸೊ ಮಡಿಕೆಯಲ್ಲಿ ಇರುವಂಥ ಸ್ವಲ್ಪ ಮಿಲಿಟ್ಸ್ನ ಬಾಣಲಿಗೆ ಹಾಕೋತಾ ಇದ್ದೀನಿ. ಅಲ್ಲಿ ನಾನು ಎಷ್ಟು ಗ್ರೇವಿನ ಮಾಡ್ಕೊಂಡಿದ್ದೀನಿ ಅದ್ರ ತಕ್ಕಂತೆ ಬಾಣಲಿಗೆ ಸ್ವಲ್ಪ ಮಿಲಿಟ್ಸ್ನ ಕೂಡ ಹಾಕ್ಕೊಳ್ತಿದ್ದೀನಿ. ಆಲ್ಮೋಸ್ಟ್ 3 ಜನಕ್ಕೆ 1 ಟೈಮ್ ಆಗೋ ಥರ ಮಾಡ್ಕೋತಾ ಇದ್ದೀನಿ. ಇನ್ನು ನಾನು ಬೆಳಗ್ಗೆ ತಿನ್ನೋದಿಲ್ಲ, ಒಂದೊಂದು ಸತಿ ತಿಂತೀನಿ, ಅದು ಡಿಪೆಂಡ್ಸ್. ನಾನು ಬ್ರೇಕ್ಫಾಸ್ಟ್ಗೆ ಗಂಜಿ ಅಥವಾ ಬೇರೆ ಏನಾದರೂ ಸ್ಮೂತಿ ಮಾಡಿಕೊಂಡ್ರೆ ಅಂದರೆ ತಿಂಡಿ ತಿನ್ನಲ್ಲ, ಮಧ್ಯಾಹ್ನ ಬಂದು ಅದೇ ತಿಂಡಿನ ತಿನ್ಕೋತೀನಿ. ಈ ರೀತಿ ಮಿಲಿಟ್ಸ್ನ ಹಾಕಿ ನೀಟಾಗಿ ಕೈಯಾಡ್ಕೋಬೇಕು. ನೀಟಾಗಿ ಆ ಕಲರ್ ಎಲ್ಲ ಮಿಲಿಟ್ಸ್ಗೂ ಕೂಡ ಹೊಂದ್ಕೊಂಡಿರಬೇಕು. ಸ್ವಲ್ಪ ಹೊತ್ತಾದಮೇಲೆ ನೀವು ನೋಡ್ಬೋದು ಎಷ್ಟು ಕಲರ್ಫುಲ್ ಆಗಿದೆ ಗೊತ್ತಾ, ಎಷ್ಟು ಟೇಸ್ಟಿಯಾಗಿತ್ತು ಗೊತ್ತಾ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ಒಂದು ಸತಿ ನೀವು ಈ ಒಂದು ಹಂತದಲ್ಲಿ ಟೇಸ್ಟ್ ನೋಡಿ, ಉಪ್ಪು ಖಾರ ಏನಾದರೂ ಕಡಿಮೆ ಅನ್ನಿಸ್ತು ಅಂದರೆ ನೀವು ಈ ಹಂತದಲ್ಲಿ ಉಪ್ಪು ಮತ್ತು ಖಾರದ ಪುಡಿನ ಹಾಕ್ಕೊಂಡು ಹೊಂದಿಸ್ಕೊಳ್ಬೋದು. ಈಗ ಕೊನೆಯದಾಗಿ ಒಂದು ಚಿಕ್ಕ ಟ್ಯೂಬಷ್ಟು ಬೆಣ್ಣೆನ ಹಾಕ್ಕೊಂಡು ನೀಟಾಗಿ ಈ ರೀತಿ ಕೈಯಾಡ್ಕೋತಾ ಇದ್ದೀನಿ. ಬೆಣ್ಣೆ ಹಾಕೋದ್ರಿಂದ ನಿಮಗೆ ಹೋಟೆಲ್ ಸ್ಟೈಲ್ ಬರುತ್ತೆ. ಈ ಒಂದು ನಾವು
ರುಬ್ಬೋದಕ್ಕೆ ಗೋಡಂಬಿ ಹಾಕಿರೋದ್ರಿಂದ ನೀವು ಹೋಟೆಲಲ್ಲಿ ಪನ್ನೀರ್ ರೈಸ್ನ ಯಾವ ರೀತಿ ತಿಂತೀರಾ ಅದೇ ಟೇಸ್ಟ್ ಇರುತ್ತೆ. ಆದರೆ ಇದಕ್ಕೆ ನಾವು ಕ್ಯಾಪ್ಸಿಕಮ್ನ ಹಾಕಿರೋದ್ರಿಂದ ಇದು ಕ್ಯಾಪ್ಸಿಕಮ್ ಪನ್ನೀರ್ ರೈಸ್ ಆಗುತ್ತೆ. ಈಗ ರೆಡಿಯಾಗಿರುವಂಥ ತಿಂಡಿನ ಸೈಡಿಗೆ ಎತ್ತಿಟ್ಬಿಟ್ಟು ಸಾಂಬಾರನ್ನ ಬೇಗ ಮಾಡೋಣ ಅಂತ ಹೇಳಿ ಒಂದು ದೊಡ್ಡ ಬ್ರೇಷನ್ಗೆ ನಾನು ಸಾಂಬಾರು ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನು ಕಂಪ್ಲೀಟಾಗಿ ಹಾರಕ್ಕೆ ಇಟ್ಕೊಂಡೆ. ಯಾಕಂದರೆ ಈ ಪಾತ್ರೆಯಲ್ಲಿ ಬೇಗ ಆರೋದೇ ಇಲ್ಲ. ಆ ಕಾರಣಕ್ಕೆ ಒಂದು ದೊಡ್ಡ ಬೌಲ್ಗೆ ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡು ಈ ರೀತಿ ಸ್ಟ್ರೈನರ್ನ ಬಳಸ್ಕೊಂಡು ಬೇಯಿಸಿಟ್ಕೊಂಡಿರೋಂಥ ಪಾತ್ರೆಗೆ ಸೋಸ್ಕೋತಾ ಇದ್ದೀನಿ. ಆವಾಗ ಈ ಪಾತ್ರೆಯಲ್ಲೇ ಸಾಂಬಾರು ಮಾಡೋದಕ್ಕೂ ಕೂಡ ಈಸಿ ಆಗುತ್ತೆ ಅಂತ. ಈ ರೀತಿ ತಳದಲ್ಲಿ ಉಳ್ಕೊಂಡಾಗ ಪದಾರ್ಥನ ದಯವಿಟ್ಟು ಕೈಯಲ್ಲಿ ನೀಟಾಗಿ ತೆಗೆದು ಹಾಕಿ ಚೆಲ್ಲಕ್ಕೆ ಹೋಗಬೇಡಿ, ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಪ್ರತಿಯೊಂದಕ್ಕೂ ಕೂಡ ನಾವು ಪೇ ಮಾಡಿರ್ತೀವಿ. ಹಾಗೆ ಇವಾಗಂತೂ ಮಳೆ ಜಾಸ್ತಿ ಆಗಿದೆ, ಜೊತೆಗೆ ಬಿಸಿಲು ಜಾಸ್ತಿ ಇತ್ತು ಅಂತಲೂ ಕೂಡ ಸೊಪ್ಪು ತರಕಾರಿ ಪ್ರತಿಯೊಂದು ಕೂಡ ಕಾಸ್ಟು ಕೂಡ ಜಾಸ್ತಿ ಆಗಿದೆ. ಈಗ ಸ್ಟೇನರ್ಗೆ ಹಾಕಿರುವಂಥ ಕಾಳಲ್ಲಿ ಸ್ವಲ್ಪ ನೀರು ಹಾಗೆ ಉಳ್ಕೊಂಡಿರುತ್ತೆ. ಈ ರೀತಿ ಸೌಟ್ ಸಹಾಯದಿಂದ ಸ್ವಲ್ಪ ಪ್ರೆಸ್ ಮಾಡಿದ್ರೆ ನೀರೆಲ್ಲ ಕೆಳಗೆ ಬೀಳೋದ್ರಿಂದ ಸ್ವಲ್ಪ ಕಾಳು ಡ್ರೈ ಆಗೋದ್ರಿಂದ ಫ್ರೈ ಮಾಡಿ ನಾವು ಕಾಳು ಒಗ್ಗರಣೆ ಕೊಟ್ಟರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಆವಾಗ ಸ್ಮ್ಯಾಶ್ ಆಗಲ್ಲ. ನಾವು ಒಗ್ಗರಣೆ ಕೊಟ್ಟು ಕಲಿಸ್ತೀವಿ ಅಲ್ವಾ, ಆವಾಗ ಸ್ಮ್ಯಾಶ್ ಆಗಲ್ಲ. ಆ ಕಾರಣಕ್ಕೆ ನಾನು ಈ ರೀತಿ ಸ್ಟ್ರೈನರ್ನ ಬಳಸ್ಕೊಂಡು ಸ್ವಲ್ಪ ಪ್ರೆಸ್ ಮಾಡಿದ್ರೆ ನೀರೆಲ್ಲ ಸೋಸ್ಕೋತೀನಿ. ಇವಾಗ ಸೋಸ್ಕೊಂಡಿದ್ದಾಯಿತು, ಸೈಡಿಗೆ ಎತ್ತಿಟ್ಕೊಂಡು ಬಿಡೋಣ. ಈಗ ನಾನು ರುಬ್ಬಿಟ್ಕೊಂಡಿದ್ದೀನಿ ಅಲ್ವಾ ಮಸಾಲ, ಆ ಮಸಾಲಾನ ಇದೇ ಒಂದು ಪಾತ್ರೆಗೆ ಹಾಕ್ಕೊಳ್ತಿದ್ದೀನಿ. ಈ ಒಂದು ಪಾತ್ರೆಯಲ್ಲಿ ನಾನೇನಾದರೂ ಸಾಂಬಾರನ್ನ ಬೇಯಿಸಿದ್ರೆ ಆಲ್ಮೋಸ್ಟ್ 2 to 3 hours ತೊಗೊಳ್ತೀನಿ. ಸಾಂಬಾರನ್ನ ಈ ರೀತಿ ಡಿವೈಡ್ ಮಾಡಬೇಕು ಅಂದರೆ, ಯಾಕಂದರೆ ತುಂಬ ತೂಕ ಇದೆ, ಹಾಗೆ ಸುಡ್ತಾ ಇರುತ್ತೆ. ನಾವು 2 ಕೈಲೂ ಕೂಡ ಎತ್ತಿದ್ರೂ ಕೂಡ ತುಂಬ ತೂಕ ಇರುತ್ತೆ. ನೀರು ತುಂಬ ಸುಡ್ತಿತ್ತು. ಆ ಕಾರಣಕ್ಕೆ ನಾನು ಸ್ಪೂನ್ನ ಬಳಸ್ಕೊಂಡು ಮಸಾಲನೆಲ್ಲದು ಕೂಡ ಹಾಕ್ಕೊಂಡಿದ್ದಾಯಿತು. ಹಾಗೆ ಸೌಟನ್ನ ಬಳಸ್ಕೊಂಡು ಈ ರೀತಿ ಗಂಟಿರುತ್ತೆ, ನಾವು ರುಬ್ಬಿ ಹಾಗೆ ಹಾಕಿರ್ತೀವಲ್ವ, ಈ ರೀತಿ ನೋಡಿಕೊಂಡು ನೀಟಾಗಿ ಕಲಿಸ್ಬಿಟ್ಟು ಗಂಟಿಲ್ದ ಹಾಗೆ ಸಾರನ್ನ ಕುದಿಯೋದಕ್ಕೂ ಕೂಡ ಇಟ್ಕೊಂಡಿದ್ದೀನಿ. ಇವತ್ತು ಸ್ವಲ್ಪ ಈರುಳ್ಳಿನ ಜಾಸ್ತಿ ಹೆಚ್ಚಿಟ್ಕೊಂಡ್ಬಿಟ್ಟಿದೆ ಒಗ್ಗರಣೆಗೆ ಅಂತ ಹೇಳಿ. ಆದರೆ ಸ್ವಲ್ಪ ಆಮೇಲೆ ಯೂಸ್ ಮಾಡಾದ್ಮೇಲೆ ಇನ್ನೂ ಜಾಸ್ತಿ ಉಳ್ಕೊಂಡ್ಬಿಟ್ಟಿತ್ತು. ಅದಕ್ಕೆ ಸ್ವಲ್ಪ ಒಗ್ಗರಣೆನೂ ಹಾಕೋಣ ಅಂತ ಹೇಳಿ ಸಾಂಬಾರಿಗೆ ಇವತ್ತು ಈರುಳ್ಳಿನ ಬಳಸ್ಕೊಂಡು ಒಗ್ಗರಣೆನೂ ಹಾಕಿದ್ದೀನಿ. ಇವಾಗ ಇಲ್ಲಿ ಒಂದು ಬಾಣಲಿಗೆ ಅರ್ಧ ಸ್ಪೂನ್ ಆಗೋಷ್ಟು ಎಣ್ಣೆ, ಸಾಸಿವೆ ಹಾಕಿ 2 ಹಸಿಮೆಣ್ಸಿನ್ಕಾಯಿನ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ಹಾಗೆ ಒಂದು ಈರುಳ್ಳಿನ ಉದ್ದವಾಗಿ ಸಣ್ಣವಾಗಿ ಹೆಚ್ಚಿಟ್ಕೊಂಡಿರೋದನ್ನು ಹಾಕೊಳ್ತಿದ್ದೀನಿ. ಇದು ಸೊಪ್ಪು ಒಗ್ಗರಣೆ ಮಾಡೋದಕ್ಕೆ ಹಾಕೊಳ್ತಾ ಇದ್ದೀನಿ. ಸೊ ಈ ರೀತಿ ಈರುಳ್ಳಿನ ಹಾಕಿದ ನಂತರ ನೀಟಾಗಿ ಟ್ರಾನ್ಸ್ಪರೆನ್ಸಿಯಾಗಿ ಫ್ರೈ ಆಗಬೇಕು. ಈ ರೀತಿ ಫ್ರೈ ಮಾಡಿದ ನಂತರ ನಾನಿಲ್ಲಿ 1 ಸ್ಪೂನ್ ಆಗೋಷ್ಟು ತೆಂಗಿನ ತುರಿನ ಹಾಕೊಳ್ತಿದ್ದೀನಿ. ಬಾಣಲಿಯಲ್ಲಿ ಅವಾಗಿಂದನೂ ಕೂಡ ಬೇರೆ ಬೇರೆ ಮಸಾಲಾನ ಫ್ರೈ ಮಾಡ್ಕೋತಾರೋದ್ರಿಂದ ನೋಡ್ಬೋದು ಬಾಣಲಿ ಯಾವ ರೀತಿಯಾಗಿ ತಳದಲ್ಲಿ ಕಪ್ಪಗಾಗಿದೆ ಅಂತ. ಆದರೆ ಅದು ಒತ್ತಿರೋದಲ್ಲ, ಎಣ್ಣೆ ಹಾಕ್ತೀವಲ್ವ, ಆ ಕಾರಣಕ್ಕೆ ಆ ರೀತಿ ಆಗುತ್ತೆ. ಇವಾಗ ಕಾಯಿ ಕೂಡ ಫ್ರೈ ಮಾಡಿದ ನಂತರ ಸಾಂಬಾರಿಗೆ ಬೇಯಿಸಿಟ್ಕೊಂಡಿರುವಂಥ ಬಸ್ಸಾರಿನ ಕಾಳನ್ನ ಒಗ್ಗರಣೆ ಹಾಕ್ಕೊಳ್ತಿದ್ದೀನಿ. ಈ ರೀತಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೀವೇನಾದರೂ ಈಗಲೇ ತಿಂದು ಮುಗಿಸ್ತೀರಾ, ಖಾಲಿ ಆಗುತ್ತೆ ಅಂದರೆ ಇಷ್ಟೇ ಸಾಕು. ಕಾಳು ಹಾಕಿ ಒಗ್ಗರಣೆ ಮಾಡಿದ್ಮೇಲೆ ಕೈ ಆಡಿದ ತಕ್ಷಣ ಆಫ್ ಮಾಡಿಬಿಡಿ. ನಾನಿಲ್ಲಿ ಬೆಳಗ್ಗೆನೇ ಖಾಲಿ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಸ್ವಲ್ಪ ಮಿಗ್ಬೋದು. ಮಧ್ಯಾಹ್ನ ನನ್ನ ಹಸ್ಬೆಂಡ್ ಅಥವಾ ನಾನು ಬಂದು ತಿನ್ಬೋದು, ಇಲ್ಲಾಂದರೆ ಇನ್ನೂ ಮಿಕ್ಕಿದ್ರೆ ಸಂಜೆನೂ ಕೂಡ ಆಗುತ್ತಲ್ವ. ಆ ಕಾರಣಕ್ಕೆ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡೇ ಮಾಡ್ತೀನಿ. ಅಟ್ಲೀಸ್ಟ್ 5 to 6 minutes ನೀಟಾಗಿ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊತೀನಿ. ಈ ರೀತಿ ಫ್ರೈ ಮಾಡಿದ ನಂತರ ಲಿಡ್ನ ಮುಚ್ಚಿ ಪಕ್ಕದ ಸ್ಟವ್ಗೆ ಎತ್ತಿಟ್ಕೊಂಡು, ನಾನು ಆವಾಗಲೇ ಹೇಳ್ದಾಗೆ ಈರುಳ್ಳಿ ಜಾಸ್ತಿ ಹೆಚ್ಚಿಟ್ಕೊಂಡ್ಬಿಟ್ಟಿದೆ. ಆ ಕಾರಣಕ್ಕೆ ಸಾಂಬಾರ್ಗೂ ಕೂಡ ಒಗ್ಗರಣೆ ಮಾಡೋಣ ಅಂತ ಹೇಳಿ ಚಿಕ್ಕದೊಂದು ಪ್ಯಾನಿಗೆ 1 ಸ್ಪೂನ್ ಆಗೋಷ್ಟು ಎಣ್ಣೆ, ಸಾಸಿವೆ, ಜೀರಿಗೆನ ಹಾಕಿ ಈರುಳ್ಳಿನ ಹಾಕೋತಿದ್ದೀನಿ. ಸಣ್ಣದಾಗಿ ಹೆಚ್ಚಿಟ್ಕೊಂಡ್ಬಿಟ್ಟಿದೆ, ಆ ಕಾರಣಕ್ಕೆ ಅದನ್ನೇ ಹಾಕ್ಕೊಳ್ತಿದ್ದೀನಿ. ಸಾಂಬಾರು ಒಗ್ಗರಣೆಗೆ ಉದ್ದವಾಗಿ ಹೆಚ್ಚಿದ್ರೂ ಕೂಡ ಚೆನ್ನಾಗಿರುತ್ತೆ, ಸಣ್ಣದಾಗಿ ಹೆಚ್ಚಿಟ್ಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ. ಈ ರೀತಿ ಒಗ್ಗರಣೆ ಮಾಡಿದ ಮೇಲೆ ಸೈಡಿಗೆ ಎತ್ತಿಟ್ಟು ಇನ್ನು ಸಾಂಬಾರನ್ನ ಈ ಕಡೆ ಇಟ್ಕೊಂಡೆ, ಯಾಕಂದರೆ ವಿಡಿಯೋ ಮಾಡೋದಕ್ಕೆ ಕಷ್ಟ ಆಗುತ್ತೆ ಆ ಕಡೆ ಅಂತ. ಸೊ ಒಗ್ಗರಣೆ ಮಾಡಿ ಇಟ್ಕೊಂಡಿದ್ದಲ್ವ, ಅದನ್ನು ಕೂಡ ಸಾಂಬಾರಿಗೆ ಮಿಕ್ಸ್ ಮಾಡಿ ನೀಟಾಗಿ ಕಲಿಸ್ಕೊಂಡು ಒಂದು 2 ಕುದಿಯಾಗೋಷ್ಟು ನೀಟಾಗಿ ಕುದಿಸ್ಕೊಂಡ್ರೆ ಬಸ್ಸಾರು ರೆಡಿ ಆಗುತ್ತೆ. ನುಗ್ಗೆ ಸೊಪ್ಪಿನ ಬಸ್ಸಾರು ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ, ಒಳ್ಳೆ ಘಮ ಕೊಡುತ್ತೆ, ಹಾಗೆ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬಾ ಒಳ್ಳೆಯದು. ನಾವು ಊರಲ್ಲಿ ಈ ರೀತಿ ಮರ ಇದ್ರೂ ಕೂಡ ನಾವು ನುಗ್ಗೆ ಸೊಪ್ಪನ್ನ ಬಳಸೋದು ತುಂಬಾ ಕಡಿಮೆ. ನಮ್ಮ ಅತ್ತೆನೇ ಹೇಳ್ತಾ ಇರ್ತಾರೆ, ಮನೇಲಿ ಏನೂ ಇಲ್ಲ ತರಕಾರಿ ಅಂದಾಗ ನನಗೆ ಅವಾಗ ಮಾತ್ರ ನುಗ್ಗೆ ಸೊಪ್ಪು ಅಥವಾ ನುಗ್ಗೆಕಾಯಿನ ತಂದು ಸಾರು ಮಾಡ್ತೀನಿ, ರೆಗ್ಯುಲರಾಗಿ ಮಾಡಲ್ಲ ಅಂತ. ನಾವು ಊರಿಂದ ಬೆಂಗಳೂರಿಗೆ ಬರಬೇಕಾದ್ರೆ ನುಗ್ಗೆ ಸೊಪ್ಪನ್ನ ತರ್ತೀವಲ್ವ, ಆವಾಗ ನಮ್ಮ ಅತ್ತೆ ನೆನೆಸ್ಕೊಂಡು ತಗೊಳ್ತಾರೆ.
ಇನ್ನು ಪಾಪು ಇವತ್ತು ಕೂಡ ಮನೇಲಿರೋದ್ರಿಂದ ಅವಳಿಗೆ ಹಣ್ಣು ತರಕಾರಿನೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಡ್ರಿಂಕ್ನ ಮಾಡ್ಕೊಳ್ಳೋಣ, ಡಿಟಾಕ್ಸ್ ಡ್ರಿಂಕ್ನ ಅಂತ ಹೇಳಿ ಇಲ್ಲಿ ಬೀಟ್ರೂಟ್ ಹಾಗೆ ಅರ್ಧ ಸೌತೆಕಾಯಿ, ಒಂದು ಬೆಟ್ಟದ ನೆಲ್ಲಿಕಾಯಿ ಹಾಗೆ 1 ಇಂಚಾಗೋಷ್ಟು ಶುಂಠಿನ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕುಡಿಯೋ ಟೈಮಲ್ಲಿ ರುಬ್ಬಿ ಸೋಸ್ಕೊಂಡು ಕುಡಿದ್ರೆ ಫ್ರೆಶ್ ಆಗಿ ಚೆನ್ನಾಗಿರುತ್ತೆ ಅಂತ. ಇನ್ನು ಅಡುಗೆ ಮನೇಲಂತೂ ಎಲ್ಲ ಕೆಲಸ ಮುಗೀತು. ಸ್ವಲ್ಪ ಪಾತ್ರೆ ಇರುತ್ತಲ್ವ, ಸೊಪ್ಪು ತೊಳೆದಿದ್ದು, ಕಷಾಯ ಮಾಡಿದ್ದು, ಒಗ್ಗರಣೆ ಹಾಕಿರುವಂಥ ಪಾತ್ರೆ, ಪ್ಯಾನ್ ಎಲ್ಲ ಇರುತ್ತಲ್ವ, ಇದನ್ನೆಲ್ಲ ತೊಳೆದು ಸೈಡಿಗೆ ಎತ್ತಿಟ್ಕೊಂಡಿದ್ದು ಕೂಡ ಆಯಿತು. ಅಡುಗೆ ಮನೆ ಕೆಲಸ ಫಟಾಫಟ್ ಆಯ್ತಂದರೆ ಎಲ್ಲ ಕೆಲಸ ಮುಗ್ದಂಗೆ. ಇನ್ನು ಫ್ರೆಶ್ ಅಪ್ ಆಗಿ ಪೂಜೆ ಆಯಿತು, ಹಾಗೆ ಆಫೀಸ್ಗೂ ಕೂಡ ರೆಡಿ ಆದೆ. ಪಾಪುಗೂ ಕೂಡ ಊಟ ಈ ರೀತಿ ರೆಡಿ ಮಾಡಿ ಇಟ್ಟರೆ ಅವಳಿಗೂ ಕೂಡ ತಿನ್ನೋದಕ್ಕೆ ಇಷ್ಟಪಡ್ತಾಳೆ. ಹಾಗೆಯೇ ಈರುಳ್ಳಿನೂ ಕೂಡ ಅವಳಿಗೆ ಫೇವ್ರೆಟ್. ಅವಳಿಗೆ ಸೌತೆಕಾಯಿ ಕ್ಯಾರೆಟ್ ಅಂದರೆ ತುಂಬ ಇಷ್ಟ. ಯಾಕಂತ ಗೊತ್ತಿಲ್ಲ, ಅದು ನಾವು ಮಾಡಿರೋ ರೂಢಿ ಅಂತಲೂ ಗೊತ್ತಿಲ್ಲ ಅಥವಾ ಅವಳಿಗೆ ಇಷ್ಟ ಅನ್ನೋದು ಗೊತ್ತಿಲ್ಲ. ಒಟ್ಟಿನಲ್ಲಿ ಅವಳು ತಿಂತಾಳೆ, ಅದು ನಮಗೆ ಖುಷಿ. ಈ ರೀತಿ ನಾನು ಫಸ್ಟು ನನ್ನ ಹಸ್ಬೆಂಡ್ಗೆ ಎತ್ತಿಟ್ಕೋತಾ ಇದ್ದೀನಿ. ಹಾಗೆಯೇ ನಾನು ಕೂಡ ಇವಾಗ ಜ್ಯೂಸನ್ನ ಕುಡಿದ್ರೂ ಕೂಡ ಸ್ವಲ್ಪ ಹಶ್ವಾಗ್ತಿತ್ತು. ಆ ಕಾರಣಕ್ಕೆ ಸ್ಮೂದಿ ಇನ್ನೂ ಗಂಜಿನೂ ಕೂಡ ಮಾಡಿರಲಿಲ್ಲ, ಸ್ವಲ್ಪ ರೈಸ್ ಬಾತ್ನೇ ತಿನ್ನೋಣ ಅಂತ ಹೇಳಿ. ಸೊ ನನ್ನ ಹಸ್ಬೆಂಡ್ಗೆ ಎತ್ತಿಟ್ಕೊಂಡಿದ್ದಾಯಿತು. ಹಾಗೆ ನನ್ನ ಮಗಳಿಗೂ ಕೂಡ ಇವಾಗ ರೆಡಿ ಮಾಡಿ ಕೊಡ್ತಾ ಇದ್ದೀನಿ. ಅವಳು ಕೂಡ ತಿಂತೀನಿ ಅಂತ ಹೇಳಿದ್ಲು. ಸೊ ಈ ರೀತಿಯಾಗಿತ್ತು ಇವತ್ತಿನ ಪ್ಲ್ಯಾನ್. ನಿಮ್ಮೆಲ್ಲರಿಗೂ ಕೂಡ ಕ್ಯಾಪ್ಸಿಕಮ್ ಪಾಲಕ್ ರೈಸ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಕ್ವಿಕ್ಕಾಗಿ ನಿಮಗೆ ಬಸ್ಸಾರು ಯಾವ ರೀತಿಯಾಗಿ ಮಾಡೋದು ನುಗ್ಗೆಕಾಯಿ ಸೊಪ್ಪನ್ನ ಬಳಸ್ಕೊಂಡು ಅಂತ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಾನೆ ದಯವಿಟ್ಟು ಒಂದು ಲೈಕ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇನ್ನು ನನ್ನ ಚಾನಲಲ್ಲಿ ನೀವು ನೋಡಿರ್ಬೋದು, ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ಒಂದಕ್ಕೂ ಹೆಚ್ಚಿನ ರೆಸಿಪೀಸ್ಗಳನ್ನ ತೋರಿಸ್ತಾ ಇದ್ದೀನಿ. ವೆಯ್ಟ್ ಲಾಸ್ಗಿರ್ಬೋದು, ಹೆಲ್ದಿ ಆಗಿರುವಂಥ ರೆಸಿಪೀಸ್ಗಳನ್ನ ತೋರಿಸ್ತಿದ್ದೀನಿ. ಸೊ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗ್ತಿದೆ ಅಂತ ಅನ್ಕೋತೀನಿ. ದಯವಿಟ್ಟು ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.